ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೊಂದು ಫಿಶ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ 2-3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದಕ್ಕೆ ಹಚ್ಚಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು, ಕೆಂಬಣ್ಣಕ್ಕೆ ಬರಬೇಕದು. ಫ್ರೈ ಆದ ಈರುಳ್ಳಿಯನ್ನು ಇನ್ನೊಂದು ಪಾತ್ರಕ್ಕೆ ತೆಗೆದುಕೊಂಡು ಇವಾಗ ನಾವು ಅದೇ ಎಣ್ಣೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಈ ಮೂರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೇರಿಸಿಕೊಂಡ ಮಸಾಲೆಗಳು ಹಸಿ ವಾಸನೆ ಬಿಡ್ತಾ ಇರುವಾಗ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಿವುಚಿಕೊಂಡು ಅದರ ರಸ ತೆಗಿಬೇಕು. ಈ ರಸನ ನಾವು ಇವಾಗಲೇ ಮಿಕ್ಸ್ ಮಾಡಿದ ಮಸಾಲೆ ಏನಿದೆ ಅದಕ್ಕೆ ಸೇರಿಸ್ಕೊಳ್ಬೇಕು. ನಾವು ಮಾಡುವ ರೆಸಿಪಿಗೆ ಮಸಾಲೆ ಸ್ವಲ್ಪ ದಪ್ಪನೇ ಇರಬೇಕು, ಸೊ ನೀವು ಹೆಚ್ಚು ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹುಳಿಯನ್ನು ಹಾಕುವಾಗಲೂ ಹಾಗೆ ದಪ್ಪ ರಸನೇ ಹಾಕ್ಕೊಳ್ಳಿ. ಇವಾಗಲೇ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಈ ಮೀನು ನೀವು ನೋಡ್ತಾ ಇರ್ಬೋದು, ಇದು ನೋಡಲಿಕ್ಕೆ ಬೂತಾಯಿ ಮೀನಾಗೆ ಕಾಣ್ತದೆ, ಆದರೆ ಇದು ಬೂತಾಯಿ ಅಲ್ಲ. ಇದನ್ನು ನಮ್ಮ ಕಡೆ ಎರಬ್ಬೈ ಅಂತ ಹೇಳ್ತೇವೆ. ಇದನ್ನು ನೀವು ಬೂತಾಯಿ ಮೀನಿನೊಂದಿಗೆ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸ್ಕೊಂಡು ಇವಾಗಲೇ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡಿಕೊಂಡು ಈ ಮೀನನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನಾನೀಗ. ಯಾವುದೇ ಮೀನಿನ ರೆಸಿಪಿ ಮಾಡುವಾಗಲೂ ಮೀನನ್ನು ಹುಷಾರಾಗಿ ಮಸಾಲೆಗೆ ಹಾಕಿ ಅದನ್ನು ಕವುಚಿ ಹಾಕಲಿಕ್ಕೆ ನಮಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಮೀನು ಮುಳ್ಳನ್ನೆಲ್ಲ ಆವಾಗಲೇ ಬಿಟ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ಮಸಾಲೆ ಒಂದು ಕುದಿ ಬರ್ತಾ ಇರುತ್ತೆ ಅಂತ ನಮಗೆ ಯಾವಾಗ ಗೊತ್ತಾಗ್ತದೆ ನೋಡಿ, ಆವಾಗ ನಾವು ಆವಾಗಲೇ ಕರೆದಿಟ್ಟಂತಹ ಈರುಳ್ಳಿ ಇತ್ತಲ್ವ, ಆ ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡಬೇಕು. 5 ಮಿನಿಟ್ಸ್ ನಾವು ಅಲ್ಲೇ ಇದ್ದು ಆಮೇಲೆ ಪುನಃ ಮುಚ್ಚಳ ತೆಗೆದು ಈ ಮೀನನ್ನು ಒಂದು ಸೈಡ್ ಹಾಕಿದ್ವಲ್ಲ ಅದನ್ನು ನೀಟಾಗಿ ಕವುಚಿ ಹಾಕಬೇಕು. ಆ ಕವುಚಿ ಹಾಕುವಾಗಲೂ ಹಾಗೇ ಅದರ ಮೇಲೆ ಪುನಃ ಹಾಗೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಫೈನಲಿ ನಮ್ಮ ರೆಸಿಪಿ ರೆಡಿಯಾಗಿದೆ. ಮೀನಿನ ಗ್ರೇವಿ ಫ್ರೈ ಎಲ್ಲ ಯಾವಾಗಲೂ ಮಾಡ್ತಾನೆ ಇರ್ತೇವೆ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುವ ನನ್ನ ಈ ರೆಸಿಪಿಯನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.